ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಜರ್ನಿ ವಿತ್ ದಿವ್ಯಾ. ಆಲ್ರೆಡಿ ತಮ್ಮನೇಲಿ ನೋಡ್ದಂಗೆ ಇಟ್ಸ್ ಮೈ ಬರ್ಡೇ January 5th 2025. ಸೊ ಈ ವರ್ಷ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಹೋದ ವರ್ಷ ಸ್ವಲ್ಪ ಮಾಡಿರಲಿಲ್ಲ ಸೆಲೆಬ್ರೇಷನ್. ಸೊ ಈ ವರ್ಷ 2 2 3 3 ಸೆಲೆಬ್ರೇಷನ್ಸ್ ಇದೆ. ಸೊ ಈಗ ಬಂದ ನಮ್ಮ ಪುಟಾಣಿ. ಏನು ಮಾಡಿದ್ರಿ ನೆನ್ನೆ ಅಮ್ಮಂಗೆ ನೈಟ್ ಚಿನ್ನಮ್ಮ? ಕೂರು 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 ಹೇಳೀಗ. ಹ್ಯಾಪಿ ಬರ್ಡೇ ಮಾಡಿದ್ರಾ? ಥ್ಯಾಂಕ್ ಯು ಸೋ ಮಚ್. 12 o'clock ತನಕ ಎದ್ದು ಬಲೂನ್ ಎಲ್ಲ ಊದಕ್ಕೆ ಹೆಲ್ಪ್ ಮಾಡಿಕೊಟ್ಟು, ಅವ್ರ ಅಪ್ಪಂಗೆ ಹೆಲ್ಪ್ ಮಾಡಿಕೊಟ್ಟು, ಅವ್ರ ದೊಡ್ಡಮ್ಮಂಗೆ ಹೆಲ್ಪ್ ಮಾಡಿಕೊಟ್ಟು ಎಲ್ಲ ಕೇಕ್ ಕಟ್ ಮಾಡಿಸಿದ್ರು ನನ್ನ ಹತ್ರ. ಥ್ಯಾಂಕ್ ಯು ಸೋ ಮಚ್. ಸೊ ತುಂಬಾ ಖುಷಿ ಆಯಿತು. ಅಂದರೆ ಒಂದು ವಾರದಿಂದ ಸ್ವಲ್ಪ ಹುಷಾರಿಲ್ಲ. ಇವತ್ತು ಎದ್ದಿದ್ದೀನಿ. ಏನಕ್ಕೆ ಅಂತಂದರೆ ಬರ್ಡೇ ಅಲ್ಲ, ವರ್ಷಕ್ಕೊಂದೇ ಸರಿ ಬರೋದು. ಸೊ ಮನ್ಕೊಂಡೇ ಇದ್ರೆ ಆಗಲ್ಲ ಅಂತ ಎದ್ದಿದ್ದೀನಿ. ತುಂಬಾ ಖುಷಿ ಆಯಿತು. ಯಾಕೆಂದರೆ ನೈಟ್ ಸೆಲೆಬ್ರೇಷನ್ನು ಇತ್ತು. ಈಗ ದೊಡ್ಡಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ನನ್ನ ಕಸಿನ್ಸ್ ಎಲ್ಲ ಕರೆದಿದ್ದಾರೆ. ಸೊ ಅಲ್ಲೂ ತೋರಿಸ್ತೀನಿ ಹೆಂಗೆ ಮಾಡ್ತಾರೆ ಅಂತ. ಸ್ಮಾಲ್ ಸೆಲೆಬ್ರೇಷನ್ಸ್ ಇರುತ್ತೆ ಅಷ್ಟೇ. ಅದೇ ನನಗೆ ಯೂಜ್ ಗಿಫ್ಟ್ ಥರ. ಯಾಕೆಂದರೆ ನನ್ನ ಬರ್ಡೇನ ಬೇರೆಯವ್ರು ಯಾರೋ ನೆನೆಸ್ಕೊಂಡು, ಅಂದರೆ ನನ್ನ ಕಸಿನ್ಸ್ ಎಲ್ಲ ನೆನೆಸ್ಕೊಂಡು ಬಂದು ವಿಶಸ್ ಮಾಡ್ತಾರೆ. ಅವ್ರ ಪ್ರೀಶಿಯಸ್ ಟೈಮ್ನ ನನಗೋಸ್ಕರ ಸ್ಪೆಂಡ್ ಮಾಡ್ತಾರೆ ಅಂದರೆ ಅದನ್ನೇ ನಾವು ಸಂಪಾದನೆ ಮಾಡಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಸೊ ಈ ವರ್ಷದ ರೆಸೊಲ್ಯೂಷನ್ಸ್ ಏನಪ್ಪ ಅಂತಂದರೆ, ನನಗೆ ಗೊತ್ತಾಗಿದೆ ನಾವೇನು ಮಾಡ್ತೀವಿ ಅದೇ ನಮ್ಮ ಕರ್ಮ ರಿಟರ್ನ್ಸ್ ಅಂತಾರಲ್ಲ. ಸೊ ಅದೇ ಥರ ಅಂದ್ಕೊಂಡಿದ್ದೀನಿ ನಾನು. ಎಲ್ಲರೂ ನ್ಯೂ ಇಯರಿಂದ ನ್ಯೂ ರೆಸೊಲ್ಯೂಷನ್ಸ್ ಅಂತ ಹೇಳ್ತಾರೆ. ನಾನು ನನ್ನ ಬರ್ಡೇಯಿಂದ ಹೇಳ್ತಾ ಇದ್ದೀನಿ. ತುಂಬಾ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ 2024ಅಲ್ಲಿ. ತುಂಬಾ ಎಕ್ಸ್ಪೀರಿಯೆನ್ಸ್ ಮಾಡಿದೆ. ನಾವು ಏನು ಕೊಡ್ತೀವಿ ಬೇರೆಯವ್ರಿಗೆ ಅದೇ ನಮಗೆ ಸಿಗೋದು. ಫೈನಲ್ ಆಗಿ ಇವತ್ತೆಲ್ಲ ನಾಳೆ ನಮ್ಗೆ ಸೇಮ್ ಅದೇ ಸಿಗೋದು ಅನ್ನೋದು ನನಗೆ ಗೊತ್ತಾಗಿದೆ. ಸೊ ನೋಡೋಣ ಹೆಂಗಿರ್ತೀನಿ ಈ ವರ್ಷ ಅಂತ ನಿಮಗೂ ತಿಳಿಸ್ತೀನಿ. ವೀಡಿಯೋಸ್ ಬರ್ತಾ ಇರುತ್ತಲ್ವ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಮರಿದಂತೆ ಲೈಕ್ ಶೇರ್ ಕಮೆಂಟ್ನ ಮಾಡಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ ಯು ಫಾರ್ ಆಲ್ ಯುವರ್ ವಿಶಸ್ ಆ್ಯಂಡ್ ಬ್ಲೆಸ್ಸಿಂಗ್ಸ್. ನಿನ್ನೆ ನೈಟ್ ಅಂದರೆ 4th midnight 5th ಬೆಳಗ್ಗೆಗೆ ಅಂದರೆ ಮಿಡ್ನೈಟ್ ಸೆಲೆಬ್ರೇಷನ್ ಹೆಂಗೆ ಮಾಡಿದ್ವಿ ಅಂತ ನೋಡ್ಕೊಂಡು ಬನ್ನಿ. ಅಂದರೆ ಅವಾಗ ತಾನೇ ಅಂದರೆ ಹುಷಾರಿರಲಿಲ್ಲ, ಆವಾಗಲೇ ನಾನು ಹೇಳ್ದಂಗೆ ಅವಾಗ ತಾನೇ ಎದ್ದು ಮಾಡಿದ್ದೀವಿ. ಸೊ ಮಿಡ್ನೈಟ್ ಸೆಲೆಬ್ರೇಷನ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್. ಮಿಡ್ನೈಟ್ ಸೆಲೆಬ್ರೇಷನ್ ಮಾಡಿದ್ದಕ್ಕೆ. ಹುಷಾರಿಲ್ಲ ಅಂದರು, ನಿನ್ನ ಕೈಲಿ ಆಗುತ್ತೆ ಮಾಡು, ಬಾ ಎದ್ದು ಬಾ ಸರಿ ಹೋಗ್ತೀಯಾ ಅಂತ ಹೇಳಿಬಿಟ್ಟು ನನ್ನ ಹತ್ರ ಕೇಕೆಲ್ಲ ಕಟ್ಟಿಂಗ್ ಮಾಡಿ ಸ್ವಲ್ಪ ಸೆಲೆಬ್ರೇಷನ್ ಮಾಡಿ 1 ಗಂಟೆಗೇನೋ ಮನ್ಕೊಂಡ್ವಿ. ಈಗ ಈವ್ನಿಂಗ್ ಆಗಿದೆ. ಇವಾಗ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲೇನೇನು ಮಾಡ್ತೀವಿ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೈಟ್ ಸೆಲೆಬ್ರೇಷನ್ ಹೆಂಗಿತ್ತು ಅಂತ ನೋಡ್ಕೊಂಡು ಬನ್ನಿ. ವಿಶ್ ಹ್ಯಾಪಿ ಬರ್ಡೇ. ಹಾಯ್ ಬನ್ನಿ ವಿಶ್ ಮಾಡಿ ಅಮ್ಮಂಗೆ. Happy birthday. ವಿಶ್ ಯು ಹ್ಯಾಪಿ ಬರ್ಡೇ. ನಾವು ಚಿಕ್ಕದಾಗಿ ಈ ಥರ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದೀವಿ. ಒಂದು ನಿಮಿಷ ಬಾ. ಹಾಂ ನಿಂದು ಹಿಂಗಿದೆಯಾ? ಶೈನಿ ಇದೆ, ಪಳ ಅಂತ ಇದೆ. ಇಲ್ಲೇ ಓದಿರೋದಿಲ್ವ ಅಷ್ಟೊಂದು? ನಿಂದು ಮ್ಯಾಟ್ ಫಿನಿಶಿಂಗು, ಇದು ಶೈನಿ ಇದೆ ನೋಡು. ಮಗಳು ನೋಡಿ ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾಳೆ. ಏನು ಮಾಡೋದು ಅಂತ ಗೊತ್ತಾಗ್ತದೆ. ಕಣ್ಣು ಮುಚ್ಕೊಂಬಂದು ಇಲ್ಲಿಂದ ಕ್ಯಾಮ್ರಾಮ್ಯಾನ್ ಚೇಂಜ್ ಆಗ್ತಾರೆ. ಅವ್ರ ಗಂಡನ ಕೇಳ್ಕೊಡ್ತೀನಿ, ಅವ್ರ ಇನ್ನು ಮುಂದೆ ತೆಗಿತಾರೆ. ಆ್ಯಕ್ಚುಲಿ ಈ ಪೊಸಿಷನ್ ಚೆನ್ನಾಗಿದೆ. ಅಲ್ಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಬರುತ್ತೆ. ಇಲ್ಲಿ ಲೈಟ್ ಇದೆಯಲ್ಲ, ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಬರುತ್ತೆ. ವಿಡಿಯೋ ವಿಶ್ ಯು ಹ್ಯಾಪಿ ಬರ್ಡೇ. ನಾವು ಚಿಕ್ಕದಾಗಿ ಈ ಥರ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದೀವಿ.
ಒಂದು ನಿಮಿಷ ಬಾ. ಹಾಂ ನಿಂದು ಹಿಂಗಿದೆಯಾ? ಶೈನಿ ಶೈನಿ ಇದೆ, ಪಳ ಪಳ ಅಂತ ಇದೆ. ಇಲ್ಲೇ ಓದಿರೋದಿಲ್ವ ಅಷ್ಟೊಂದು? ನಿಂದು ಮ್ಯಾಟ್ ಫಿನಿಶಿಂಗು, ಇದು ಶೈನಿ ಶೈನಿ ಇದೆ ನೋಡು. ಹೇಳು ನೋಡಿ ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾಳೆ. ಏನು ಮಾಡೋದು ಅಂತ ಗೊತ್ತಾಗ್ತದೆ. ಕಣ್ಣು ಮುಚ್ಕೊಂಬಂದು ಹಾಂ ಹೋಗಿ ಈ ಕಡೆ ನಿಂತ್ಕೊಡ್ಸಿ. ಇಲ್ಲಿಂದ ಕ್ಯಾಮ್ರಾಮ್ಯಾನ್ ಚೇಂಜ್ ಆಗ್ತಾರೆ. ಅವ್ರ ಗಂಡನ ಕೇಳ್ಕೊಡ್ತೀನಿ, ಅವರ ಇನ್ನು ಮುಂದೆ ತೆಗಿತಾರೆ. ಆ್ಯಕ್ಚುಲಿ ಈ ಪೊಸಿಷನ್ ಚೆನ್ನಾಗಿದೆ. ಇಲ್ಲಿ ಹೈಟ್ ಇದೆಯಲ್ಲ. ಬ್ಯಾಗ್ರೌಂಡ್ ಚೆನ್ನಾಗಿ ವಿಡಿಯೋ ಹಾಂ ಲೈವಲ್ಲಿದ್ದಾರೆ. ಲೈವಲ್ಲಿ ಕೇಕ್ ಕಟ್ ಮಾಡೋದು ನೋಡ್ತಾ ಇದ್ದಾರೆ. ಇರಿ ಒಂದು ನಿಮಿಷ. ಇಟ್ಕೋ ವರ್ಷ ಹಾಕು ವರ್ಷಮ್ಮ. ಹಾಂ ಇಟ್ಕೊಂಡು ತೋರಿಸು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ಡೇ ಅಂತ ನಾನು ಹೇಳ್ಕೊಂಡು ಹಿಂಗೆ ಬಾ. ಅಷ್ಟೊತ್ತಿಂದ ಕೇಕ್ ತಿನ್ನಬೇಕು ಅಂತಿದೆ, ಈಗ ಹಿಂದಕ್ಕೆ ಹೋಗ್ತಾ. ಓಯ್ ಸಾರಿ, ಕ್ಯಾಮ್ರಾ ತೆಗಿಲಿಲ್ಲ, ಫೋಟೋ ಇರಮ್ಮ ವರ್ಷ. ಈಸ್ಕೋಬೇಕು. ಅದನ್ನ ಇರೇಮ್ಮ ಒಂದು ನಿಮಿಷ, ಫೋಟೋಗಳೇ ತೆಗ್ದಿಲ್ಲ ನಾನು ಅಷ್ಟೊತ್ತಿಂದ. ನೀವೊಂದು ಇನ್ನೊಂದ್ಸಲ ನಿಂತ್ಕೊಳ್ಳೋಗೆ. ಫೋಟೋ ತೆಗ್ದಿಲ್ಲ, ವಿಡಿಯೋ ಮಾಡ್ಕೊಂಡಿದ್ದೆ. ನೀವು ನಿಂತ್ಕೊಳ್ಳಿ ಆಯಿತು. ನೆಕ್ಸ್ಟ್ ಮಾಡೋಣ. ಪಾಸ್ ಮಾಡಿ ಹಿಂಗೆ. ಇದು ಡ್ರೆಸ್ ಬಂದು ಈ ಥರ ರೆಡಿ ಆಗಿದ್ದೀನಿ ನಾನೀಗ ನೋಡ್ಬೋದು. ಸೊ ಇದು ನಮ್ಮ ಅಕ್ಕ ಗಿಫ್ಟ್ ಮಾಡಿದ್ದು ನನಗೆ ಬರ್ಡೇಗೆ ಅಂತ. ಸೊ ಇದು ಬರ್ಡೇ ಔಟ್ಲುಕ್. ಇದು ಕಾರ್ತಿಕ್ ಕೊಟ್ಟಿದ್ದು ನನಗೆ ಬರ್ಡೇಗೋಸ್ಕರ 2025ಗೆ. ಆಲ್ರೆಡಿ ನನ್ನ ಬ್ಲಾಗ್ಸಲ್ಲಿ ನೋಡಿರ್ಬೋದು, ಅಂದರೆ ಬೇಗ ಡೆಲಿವರಿ ಬಂತು. ನನ್ನ ಬರ್ಡೇಗೆ ಅಂತಲೇ ತೊಗೊಂಡ್ವಿ, ಅಂದರೆ ಅವರು ಫಾಸ್ಟ್ ಡೆಲಿವರಿ ಕೊಟ್ಟರು. ಸೊ ಅದಕ್ಕೋಸ್ಕರ ನಾವು ತೊಗೊಂಡ್ವಿ, ಚಾರ್ಜ್ ಹಾಕಿದ್ದೀವಿ. ಈಗ ಆಲ್ರೆಡಿ ಯೂಸ್ ಮಾಡ್ತಾ ಇದ್ವಿ, ಅಂದರೆ ನನ್ನ ಬರ್ಡೇಗೆ ಅಂತಲೇ ತೊಗೊಂಡಿದ್ದಲ್ವ. ಸೊ ಇದು ಕಾರ್ತಿಕ್ ಗಿಫ್ಟ್ ನನಗೆ ಈ ಸರಿ. ಈ ಪೇರ್ ಆಫ್ ಸೆಟ್ ಡ್ರೆಸ್ ಕೊಟ್ಟಿದ್ದು ಮೇಘಾ ಗಿಫ್ಟ್ ಮಾಡಿದ್ದು ನನ್ನ ಬರ್ಡೇಗೆ. ಸೊ ನೀವು ಆಲ್ರೆಡಿ ನಮ್ಮ ಅತ್ತೆ ಬಂದು ದುಡ್ಡೇ ಕೊಟ್ಬಿಟ್ರು, ನಿಂಗೆ ಏನು ಬೇಕಾದ್ ತಗೋ ನೀನು ಅಂತ ಅಂದ್ಬಿಟ್ಟು. ಅಂದರೆ ಅವರು ಯಾವಾಗಲೂ ಕರ್ಕೊಂಡಾಗ ಅವರೇ ಕೊಡಿಸ್ತಾಯಿದ್ರು. ಈ ಸರಿ ಹೋಗೋಕ್ಕಾಗಿಲ್ಲ ಅಂತ, ಅಂದರೆ ನನಗೂ ಹುಷಾರಿರ್ಲಿಲ್ವಲ್ಲ. ಸೊ ಅದಕ್ಕೆ ದುಡ್ಡೇ ಕೊಟ್ಬಿಟ್ರು, ನಿಮ್ಗೆ ಏನು ಬೇಕು ತಗೋ ಅಂತ. ಅದಕ್ಕೆ ಏನು ತಗೋತೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ. ನಾನು ಮನೆಯಿಂದ ದೊಡ್ಡಮ್ಮನ ಮನೆ ತುಂಬ ನಿಯರ್ ಬೈ, 2 ಮಿನಿಟ್ಸ್ಗೆಲ್ಲ ಹೋಗ್ಬೋದು. ಈಗ ಹೋಗ್ತಾ ಇದ್ದೀವಿ ನಮ್ಮ ದೊಡ್ಡಮ್ಮನ ಮನೆಗೆ. ಶಾಕ್ ಕೊಡ್ತಾನೆ. ದೊಡ್ಡಮ್ಮನ ಮನೆ ರೀಚ್ ಆಗಿದ್ದೀನಿ. ನನ್ನ ಕಸಿನ್ಸ್ ಎಲ್ಲ ಬಂದಿದ್ದಾರೆ. ದೊಡ್ಡಮ್ಮ, ನಮ್ಮಕ್ಕ, ಸುಮಕ್ಕ, ನಮ್ಮ ದೊಡ್ಡಮ್ಮ, ರಂಜು, ರೂಪ, ನಮ್ಮಮ್ಮ, ಒಳಗಡೆ ಬಾಬಾ ಕೂಡ ಇದ್ದಾರೆ. ಕನಸದಲ್ಲಿ ದೊಡ್ಡಪ್ಪ ಇದ್ದಾರೆ. ಇಲ್ಲಿ ಇವರಿಬ್ಬರು ಚಿಟಾಣಿ ಪಟಾಣಿಗಳಿದ್ದಾರೆ. ಸೊ ಇವಾಗ ಬರ್ಡೇ ಸೆಲೆಬ್ರೇಷನ್ಗೆ ಬಂದಿದ್ದೀವಿ. ಸೊ ಗಾಡಿ ನೋಡಿರಲಿಲ್ಲ, ನಮ್ಮ ಗಾಡಿಯಲ್ಲಿ ಕೆಳಗಡೆ ನಿಂತಿದೆ, ತೋರಿಸಿರ್ಲಿಲ್ಲ. ಸೊ ಅದಕ್ಕೆ ಗಾಡಿ ನೋಡ್ತಾ ಇದ್ರು, ಅದಕ್ಕೆ ಹಂಗೆ ತೋರಿಸ್ತಾ ಇದ್ದೀನಿ. ಅಂದರೆ ಫ್ಯಾಮಿಲಿ ಅವ್ರಿಗೆಲ್ಲ ಗಾಡಿ ತೋರಿಸಿರ್ಲಿಲ್ಲ. ಸೊ ನಮ್ಮ ಖುಷಿ ಮೂಮೆಂಟ್ ಹೌಸ್ನೆಲ್ಲ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ನಂಗೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ಅವ್ರಿಗೂ ಕೂಡ ಗಾಡಿ ತೋರಿಸ್ತಾ ಇದ್ದೀನಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು.
God bless you. Happy birthday to you. Happy birthday. Thank you so much. ಆಯ್ತಾ? Happy birthday to you, dear Ricky. Happy birthday to you. May the God bless you, dear. May the God bless you, dear. May the God bless you, dear Ricky. Happy birthday to you. Happy birthday, ಏ ಬನ್ನಿ ಫಸ್ಟ್ ಬರ್ತ್ಡೇ ಗರ್ಲ್ಸ್ ವಿಶ್ ಮಾಡ್ದಂತೆ ಮತ್ತೆ ಆಂಟಿ ಹಾಂ ಏ ಸುಮ್ಮನೆ ಫೋಟೋ ತಕ್ಕೊತೀನಿ ಬಾ ಸಾಕು 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 ವಿಡಿಯೋ ಹ್ಯಾಪಿ ಬರ್ಡೇ ಉಪ್ಪು ಮಾಡ್ಕೊಡ್ತೀನಿ ಹ್ಯಾಪಿ ಬರ್ಡೇ ಬನ್ನಿ ನೋಡಮ್ಮ ಚಿಕ್ಕಪ್ಪನು ಬಂದಿದ್ರೆ ಏನೋ ಬರ್ತಕ್ಕಂತ ಏ ಹೋಗೋ ನೀನು ನಾವೆಲ್ಲ ಬರ್ಬೇಡವಾ ಅಲ್ಲೋಗು ಅತ್ತೆ ಸತ್ಯನ ಹತ್ರ ನೀನು ಆಯ್ತು ಬಿಡು ಇನ್ನೊಂದು ಓಕೆ ಆಯ್ತು ನಂದು ಆಯ್ತು ಇಂಕೋ ಈ ಕಡೆ ಬನ್ನಿ ತಿನ್ಸಕ್ಕೆ ಅವ್ರಿಬ್ಬರನ್ನು ನಿಲ್ಲಿಸ್ಬಿಟ್ಟು ಎರಡು ಕೈದು ಸೈನ್ ಸುಮ್ಮ ಹಿಂಗಿಡ್ಕೊ ಫೋನ್ ಇಲ್ಲ ಇಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ಪಾಸ್ ಮಾಡಲಾ ಕಂದ ನೀವಿಬ್ರು ಹೋಗ್ರೆ ಕಂದ ನೀ ಫೋಟೋ ತೆಗಿತಾ ಇಲ್ವಾ ಅಮ್ಮನ ಕಾಲು ಅಪ್ಪು ಬಾಯ್ ಹ್ಯಾಪಿ ಬರ್ಡೇ ಮಿಂಗು ಇಲ್ಲಿ ಬಾಯ್ ಗಿಫ್ಟ್ ಫೋಟೋ ಬಾಯ್ ಪಾನಿ ಬರ್ಡೇಗೆ ಎಲ್ಲ ಸಿಕ್ಕಿರಲಿಲ್ಲ ಅಂತ ಅಂದ್ಬಿಟ್ಟು ಈಗ ಬರ್ಡೇ ಗಿಫ್ಟ್ ಕೊಟ್ಟಿದ್ದಾರೆ. ಅವಳು ಓಪನ್ ಮಾಡಿ ನೋಡ್ತಾ ಇದ್ದಾಳೆ ಈಗ. ಈ ವರ್ಷದಿಂದ ಟೈಮ್ ಚೇಂಜ್ ಆಗಲಿ, ಒಳ್ಳೆ ಗುಡ್ ಟೈಮ್ ಆಗಲಿ ಅಂದ್ಬಿಟ್ಟು ವಾಚ್ ಕೊಟ್ಟಿದ್ದಾರೆ. ವಾ ರೋಸ್ ಗೋಲ್ಡ್ ಸ್ವಲ್ಪ
ಸೊ ಭವಾನಿ ಟೈಮ್ ಚೆನ್ನಾಗಾಗಲಿ ಅಂತ ರಂಜು ಆಗ್ತಾ ಇದ್ದಾಳೆ. ನೋಡುವ ಈ ವರ್ಷದಿಂದ ಹೆಂಗಾಗತ್ತೆ ಅಂತ. ಹೇಳಿ ಇನ್ನೊಂದ್ಸರಿ. ಈಗ ನಮ್ಮ ಸರದಿ. ಹ್ಯಾಪಿ ಬರ್ಡೇ ಡಿಂಪು, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಈಗ ಓಪನ್ ಮಾಡುವ ಬನ್ನಿ. ಏನಿದೆ ಒಳಗಡೆ ಮಯ್ಯು ಗೊತ್ತಿಲ್ಲ. ಇಲ್ಲ ಇಲ್ಲ ನಂಗೆ ಕತ್ರಿ ಹಾಕೇ ಇಲ್ಲ. ಮೊನ್ನೆ ತಾನೆ ಬ್ಲ್ಯಾಕ್ ಕಲರ್ ಬರ್ಡೇ ಗಿಫ್ಟ್ ಸಿಕ್ತು. ಸೊ ಫುಲ್ ಬೆಚ್ಚಿಗೆ ಹಾಕೊಂಡು ಮನ್ಕೊಳ್ಳಿ ಅಂತ. ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ, ಈಗ ತಿನ್ಕೊಂಡು ಹೊರಡುವ. ಇಬ್ರು ಅಂತ ನೋಡಿ ಗ್ಯಾಪಲ್ಲಿ ಎಲ್ಲೋದ್ರು ಇವರಿಬ್ಬರ ಸಾಮ್ರಾಜ್ಯ. ಸುಮಕ್ಕ ಮತ್ತು ರೂಪಕ್ಕ ಇಬ್ಬರು ಬಾಯ್ ಬಾಯ್ ಹೇಳ್ತಿದ್ದಾರೆ. ಅವರು ಶಿವರಾಂಪುರ ತನಕ ಹೋಗ್ಬೇಕಲ್ಲ, ಸೊ ಅವರಿಬ್ಬರು ಹೊರಟರು. ಕತ್ಲಾಗಕ್ಕಿಂತ ಮುಂಚೆ ಗೂಡಿಗೆ ಸೇರ್ಕೊತಾ ಇದ್ದಾರೆ. ಇವರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದಾರೆ. ಬಾಯ್. ಎಲ್ಲರಿಗೂ ಈಗ ನಮ್ಮ ದೊಡ್ಡಮ್ಮನ ಮನೆಯಿಂದ ವಿದಾಯ ಹೇಳ್ತಾ ಇದ್ದೀವಿ. ಬಾಯ್ ಎಲ್ರಿಗೂ, ಬಾಯ್, ಸಿಗುವ. ಬಾಯ್ ಬಾಯ್ ಮೇಡಮ್ ಎಲ್ಲರಿಗೂ. ಬಾಯ್ ಮಯೂಕ್. ಬಾಯ್ ಎಲ್ರಿಗೂ, ಬಾಯ್. ಆಲ್ರೆಡಿ ನೋಡ್ದಂಗೆ ಕಾರ್ತಿ ಬೈಕ್ ಕೊಡಿಸಿದ್ರು, ಮತ್ತು ಭವಾನಿ ಹಾಕೊಂಡಿದ್ನಲ್ಲ ವೈಟ್ ಡ್ರೆಸ್ ಅದನ್ನ ಕೊಟ್ಟಿದ್ಲು, ಮತ್ತು ನನ್ನ ಕಸಿನ್ ಸ್ಟ್ರಕ್ಸ್ ಕೊಟ್ಟಿದ್ರು. ಸೊ ಮೇಘ ಇದನ್ನು ಗಿಫ್ಟ್ ಮಾಡಿದ್ರು. ಸೊ ಎಲ್ಲ ಸೂಪರಾಗಿ ಗಿಫ್ಟ್ ಮಾಡಿದ್ದಾರೆ. ಈ ವರ್ಷ ಜಾಸ್ತಿ ಗಿಫ್ಟ್ಗಳು ಬಂದಿದೆ ನನಗೆ. ಆಮೇಲೆ ಫುಲ್ ಆಫ್ ಹ್ಯಾಪಿನೆಸ್ ಅಂತಲೇ ಅನ್ಬೋದು. ಈಗ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಹೋಗಿ ಡಿನ್ನರು ಮುಗಿಸ್ಕೊಂಡು ಬಂದ್ವಿ. ಆಲ್ರೆಡಿ ನೋಡ್ಬೋದು 10 o'clock ಬಂದು ಡಿನ್ನರ್ ಹೋಗಿದ್ವಿ. ಅಲ್ಲಿ ವಿಡಿಯೋ ಮಾಡೋದೇ ನಾನು ಮರ್ತೋದೆ. ನಾನು ಆ್ಯಕ್ಚುಲಿ ಡಾಬಾ ಸ್ಟೈಲಲ್ಲಿ ತಿನ್ನಬೇಕಂತ ಆಸೆ ಆಗಿತ್ತು. ಸೊ ರೋಟಿ ತಿನ್ಕೊಂಡು ಬಂದ್ವಿ ನಾವು ಹೋಗಿ. ಸೊ ಸೂಪರ್ ಹ್ಯಾಪಿ ಎಂಡಿಂಗ್ ಡೇ ಆಫ್ ಮೈ ಬರ್ಡೇ. 32 years ಬರ್ಡೇನ ಹ್ಯಾಪಿಯೆಸ್ಟಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಸೊ ಪ್ರತಿಯೊಬ್ಬರು ಯಾರ್ಯಾರು ನನಗೆ ವಿಶ್ ಮಾಡಿದ್ದೀರಾ ಮತ್ತು ಯಾರ್ಯಾರು ಸೆಲೆಬ್ರೇಷನ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಮಿಡ್ನೈಟ್ ಸೆಲೆಬ್ರೇಷನ್ಗೆ ಕಾರ್ತಿ ಆಗಿರ್ಬೋದು, ಮೇಘ ಆಗಿರ್ಬೋದು, ಈ ನಮ್ಮೆರಡು ಪುಟಾಣಿ ಮಕ್ಳುಗಳಾಗಿರ್ಬೋದು, ಮಿಡ್ನೈಟಲ್ಲಿ ಎದ್ದು ಅಷ್ಟೊಂದು ಕಷ್ಟಪಟ್ಟು ಬಲೂನ್ಸ್ ಎಲ್ಲ ಬ್ಲೋ ಮಾಡಿ ಸೆಲೆಬ್ರೇಷನ್ ಮಾಡಿದ್ದಾರೆ. ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಮೇಘ, ಥ್ಯಾಂಕ್ ಯು ಕಾರ್ತಿಕ್. ಮತ್ತು ನನ್ನ ಕಸಿನ್ಸ್ನೆಲ್ಲ ಅವ್ರ ಬ್ಯುಸಿ ಟೈಮ್ನ ಫ್ರೀ ಟೈಮ್ ಮಾಡ್ಕೊಂಡು ಬಂದು ನನ್ನ ಬರ್ಡೇನ ಸೆಲೆಬ್ರೇಷನ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಯಾವಾಗಲೂ ನಾನು ಚಿರಋಣಿ ಆಗಿರ್ತೀನಿ. ಈ ವರ್ಷ ಸೂಪರಾಗಿ ನನ್ನ ಬರ್ಡೇ ಕಂಪ್ಲೀಟ್ ಆಗಿದೆ. ಐಮ್ ದ ಹ್ಯಾಪಿಯೆಸ್ಟ್ ಪರ್ಸನ್ಸ್ ಅಂತ ಅನ್ಬೋದು. ಈ ವಿಡಿಯೋ ಇಷ್ಟ ಆಯಿತು ಮರಿದಂತೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಸಪೋರ್ಟ್ ಮಾಡ್ತೀರಾ. ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ವಿಶಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್.